ನನ್ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ಸಮಾಜದ ಹಿತಕ್ಕಾಗಿ ದುಡಿತೇನೆ. ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎ ಜಾರ್ಕಿ ಹುಸೇನ್ ಭರವಸೆ. ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಚಿತ್ರದುರ್ಗ ಜಿಲ್ಲಾ ಸಮಿತಿಗೆ ಶೀಘ್ರದಲ್ಲಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ನಡೆಯಲಿದ್ದು, ನನ್ನ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಹುದ್ದೆಗೆ ನೇಮಕ ಮಾಡುವಂತೆ ಜಿಲ್ಲಾ ಬಡಗಿ ನೌಕರರ ಸಂಘದ ಅಧ್ಯಕ್ಷ ಎ ಜಾರ್ಕಿ ಹುಸೇನ್ ಮನವಿಯನ್ನ ಮಾಡಿದ್ರು. ಇನ್ನು ಚಿತ್ರದುರ್ಗ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಅಧ್ಯಕ್ಷರ ಹುದ್ದೆಗೆ ಹಲವು ಮಂದಿ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ನಾನು ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ಯಾರೂ ಮಾಡಿಲ್ಲ. 3 ದಶಕಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ವಿಶೇಷವಾಗಿ ಕೂಲಿ ಕಾರ್ಮಿಕರು, ವಿವಿಧ ವರ್ಗಗಳ ಕಾರ್ಮಿಕರ ಸಂಘಟನೆಗಳು, ಜನಪರ ಸಂಘಟನೆಗಳಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಜೊತೆಗೆ ಆಜಾದ್ ನಗರದ ಅಂಜುಮನ್ ಮಸೀದಿ ಆಡಳಿತ ಮಂಡಳಿಗೆ ನಿರ್ದೇಶಕನಾಗಿ ನೇಮಕ ಆಗಿದ್ದು, ಜಿಲ್ಲೆಯಲ್ಲಿ ಮುಸ್ಲಿಂ ಸಮಾಜದ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದು, ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದು, ಈ ಒಂದು ಬಾರಿ ಅವಕಾಶ ಕೊಟ್ಟರೆ ಸಂಸ್ಥೆಯ ಘನತೆಯನ್ನ ತರುವಂತಹ ಕೆಲಸ ಮಾಡ್ತೇನೆ. ಜೊತೆಗೆ ವಕ್ಫ್ ಬೋರ್ಡ್ ಸಮಿತಿಗೆ ಆದಾಯ ಮೂಲ ಹೆಚ್ಚಿಸುವ ಭರವಸೆಯನ್ನ ನೀಡಿದ್ರು. ಎಲ್ಲರೂ ಮಾಧ್ಯಮದವರಿಗೆ ನಾನು ಏನೇನು ಕೆಲಸ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಹೇಳಿ ಮಾಧ್ಯಮಗಳು ನಮ್ಮ ಲೋಕಲ್ ಆಗಿ ಎಲ್ಲರಿಗೂ ಗೊತ್ತೈತೆ. ನಾನು ಯಾವುದೇ ಹುದ್ದೆ ನಾನು ಇವತ್ತವರೆಗೂ ಕೇಳಿದ್ರು. ನನಗೆ ನಮ್ಮ ಖುದ್ದಾಗಿ ನಮ್ಮ ಕೈಯಿಂದ ಏನು ದುಡಿಮೆ ಮಾಡ್ತೀನಿ ಒಂದು 25% ನಾನು ಖರ್ಚು ಮಾಡ್ಕೊಂಡು ಎಲ್ಲ ಜಾತಿಯಲ್ಲಿ ತೊಗೊಂಡು ಹೋಗ್ತಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಸತಿ ಮಾತ್ರ ಒಂದು ಈ ಒಬ್ಬರು ಇದು ಡಿಸ್ಟ್ರಿಕ್ಟ್ ಪರ್ಸೆಂಟ್ ರಾಜೀನಾಮೆ ಕೊಟ್ಟಿದ್ದಾರೆ. ಅದರಿಂದ ನಾನು ಯಾರು ಇಲ್ಲ ಅಂತೇಳಿ ನಾನು ಒಂದು ಒಳ್ಳೆ ಸೇವೆ ಮಾಡೋಣ ಅಂತೇಳಿ ನಾನು ಅದಕ್ಕೆ ಅರ್ಜಿ ಕೊಟ್ಟಿದ್ದೀನಿ. ಆ ಸಾಹೇಬರು ಒಳ್ಳೆಯವರು, ರಾಜ್ಯ ಅಧ್ಯಕ್ಷ, ರಾಜ್ಯ ಚೇರ್ಮನ್ರು ಭಾಳ ಒಳ್ಳೆ ಗುರುಗಳು ಇದ್ದಾರೆ. ಅದರಿಂದ ನನ್ನ ಗುರುಗಳು ಕೆಳಗೆ ನಾನು ಕೆಲಸ ಮಾಡಬೇಕಂತ ನಾನು ನಂಬಿ ನಾನು ಇದಕ್ಕೆ ನಾನು ಅರ್ಜಿ ಕೊಟ್ಟಿದ್ದೀನಿ. ಎಲ್ಲ ಸಹಕಾರ ಮತ್ತು ಎಲ್ಲ ನಮ್ಮ ಡಿಸ್ಟ್ರಿಕ್ನಾಗೆ ಮುಖಂಡರಿಗೆ ಭೇಟಿ ಮಾಡಿ ಎಲ್ಲರಿಗೂ ಭೇಟಿ ಮಾಡಿದ್ದೀನಿ. ಎಲ್ಲ ಮಸೀದಿಗೆ ಹೋಗಿದ್ದೀನಿ. ಎಲ್ಲ ಅವ್ರಿಗೂ ಸಹಕಾರ ಚೆನ್ನಾಗಿದೆ. ಆಮೇಲೆ ಜಮೀರ್ ಅಹಮದ್ ಹತ್ರ ಅವರು ಹೇಳಿದ್ದೆ, ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆಮೇಲೆ ಅವರು ಲೆಟ್ರ್ ಕೊಟ್ಟಿದ್ದಾರೆ. ಆಮೇಲೆ ಸಂಘ ಸಂಸ್ಥೆ ಎಲ್ಲ ನಮ್ಮ ಮುಸ್ಲಿಂ ಸಂಘಟನೆಯಲ್ಲಿ ಎಲ್ಲ ಅವರು ಲೆಟ್ರ್ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯಾಧ್ಯಕ್ಷ ಯಾರಿದ್ದಾರೆ ಇಂಟಕ್ನಾಗೆ ಅವರು ಲೆಟ್ರ್ ಕೊಟ್ಟಿದ್ದಾರೆ. ಭಾಳ ಸಾಕಷ್ಟು ನನಗೆ ಅಭಿಮಾನ ಹೇಳಿದ್ದಾರೆ ಎಲ್ಲ ಮುಖಂಡರು. ಆಗಲೇ ನವಜವಾನ್ ನಮ್ಮ ಇದು ಎಲ್ಲ ನಮ್ಮ ಮುಖಂಡರು ಹೇಳಿದ್ದಾರೆ. ಎಲ್ಲ ನಮ್ಮ ಪಂಗ 4-5 ಪಂಗ ಇದಾವೆಲ್ಲ ಪಂಗದಲ್ಲಿ ನಾನು ಒಂದಾಗಿ ಇರ್ತೀನಿ. ಈ ಮಸೀದಿ ಆಗಲಿ, ದರ್ಗಾ ಆಗಲಿ, ಇದು ಅಂಜುಮಾನ್ ಆಗಲಿ, ಆಮೇಲೆ ಕಬರ್ಸ್ಥಾನ್ ಆಗಲಿ ಒಳ್ಳೆ ಸೇವೆ ಮಾಡ್ತೀನಿ ಅಂತ ಹೇಳಿ ನಂಬಿದ್ದೀನಿ. ನಿಮ್ಮ ಸಹಕಾರ, ನಮ್ಮ ಜನಗಳ ಸಹಕಾರ ಭಾಳ ಐತೆ, ನಮ್ಮ ಮೇಲೆ ಅಭಿಮಾನ ಐತೆ. ಅದರಿಂದ ನಾನು ಈ ಮುಂದೆ ಬಂದಿದ್ದೀನಿ. ಯಾರೇ ನನಗೆ ಆಸೆ ಇಲ್ಲ ₹1 ತಿನ್ನೋದು, ಅದ್ರಾಗ ₹1 ನಾನು ಮಾಡೋದು ಆಸೆ ಇಲ್ಲ. ನನ್ನದು ಐತೆ, ನನ್ನನ್ನು ದೇವ್ರು ಕೊಟ್ಟಿದ್ದಾನೆ. ನಾನು ₹1 ಮುಟ್ಟಲ್ಲ. ಅದ್ರ ಬಗ್ಗೆ ನಾನು ₹1 ಮುಟ್ಟಿಲ್ಲ. ಈ ಹುದ್ದೆ ಸಿಕ್ಕಿದ್ರೆ ನಾನು ಪ್ರಾಮಾಣಿಕ ನಾನು ಸೇವೆ ಮಾಡ್ತೀನಿ. ಬಡವರಿಗೆ ಅನುಕೂಲ ಆಗಬೇಕು. ಆಮೇಲೆ ಇನ್ನು ಇದೇ ಸಂದರ್ಭದಲ್ಲಿ ಟಿಪ್ಪು ಕಾಸಿಮಾಲಿ, ಜುಬ್ಬಿ, ಅಸ್ಲಾಂ ಹಾಜರಿದ್ದರು. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.